ಗೋಲ್ಡ್ ಕಲರ್ ಸರ್ ಗೋಲ್ಡ್ ಕಲರ್ 2010 ಮಾಡಲು ಫ್ರೆಶ್ ಎಫ್ಸಿ ಆಗಿರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಈ ಗಾಡಿ ಬಂದು ಆಫರ್ ಪ್ರೈಸ್ ಅಂದ್ರೆ ಏನಂದ್ರೆ ಈ ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಡ್ತೀನಿ. ಕಸ್ಟಮರ್ಗೆ 2 ತಿಂಗಳು ಆರಾಮಾಗಿ ಸುತ್ತಾಡ್ಲಿ. ಗಾಡಿ ಬಂದು 2 ಲಕ್ಷಕ್ಕೆ ವಿತ್ ಟ್ರಾನ್ಸ್ಫರ್ ವಿತ್ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡ್ಕೊಡ್ತಾರೆ ಈ ಗಾಡಿಗೆ. ಏನ್ ಪ್ರೈಸ್ ಸರ್? 2 lakhs ಸರ್. 2 ಲಕ್ಷಕ್ಕೆ. 2 ಲಕ್ಷಕ್ಕೆ. ಓಕೆ ಸರ್. ನೆಕ್ಸ್ಟ್ ಸರ್ ಎಸ್ ಕಾರ್ಸ್ ಅಲ್ಲಿ ಏಪ್ರಿಲ್ ಮಂತ್ ಕಳೆದು ಇನ್ನೇನ್ ಮೇ ಮಂತ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಏನೇನ್ ಕಾರ್ಸ್ ಗಳಿದೆ, ಏನೇನ್ ಡೀಟೇಲ್ಸ್ ಇದೆ ಅಂತ ತಿಳಿಸ್ಕೊಡಿ ಸರ್. ಸರ್ ಲೋ ಬಜೆಟ್ 1.5 ಲಕ್ಷದಿಂದ ಒಂದು 20 ಲಕ್ಷವರೆಗೂ ಗಾಡಿ ಇದೆ ಸರ್. ಆಲ್ಮೋಸ್ಟ್ ಒಂದು 50 ಕಾರ್ ಇದೆ ಸರ್. ಆಲ್ಮೋಸ್ಟ್ ಇವಿ ಇಂದ ಹಿಡಿದು ಡೀಸೆಲ್ ಗಾಡಿಯಿಂದ ಪೆಟ್ರೋಲ್ ಗಾಡಿಯಿಂದ ಹಿಡಿದು CNG ವೆಹಿಕಲ್ಸ್ ವರೆಗೂ ಇದೆ ಸರ್. ಒಳ್ಳೆ ಇವಿ ಗಾಡಿ ತಂದಿದ್ದೀವಿ. ಕ್ರೇಟಾ 2026 ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಬರೀ 2,000 ಓಡಿದೆ. ತುಂಬಾ ಒಳ್ಳೆ ಫ್ಯಾನ್ಸಿ ಪ್ರೈಸ್ ಮಾಡ್ಕೊಡ್ತೀನಿ ನೋಡಿ ಸರ್. 18 ಲಕ್ಷ ಮಾಡ್ಕೊಡ್ತೀನಿ ನೋಡಿ ಸರ್ ಫೈನಲ್. ಸಿಂಗಲ್ ಓನರ್ ಗಾಡಿ ಬರೀ 2,000 ಓಡಿದೆ. ತುಂಬಾ ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ನೋಡಿ ಸರ್. 18 ಲಕ್ಷಕ್ಕೆ ಫೈನಲ್ ಆಗೋದಾ ಸರ್? 18 ಲಕ್ಷ ಫೈನಲ್ ಆಗ ಸರ್ ಇದು ಗಾಡಿ. ರೇಂಜ್ ಏನ್ ಬರ್ಬೋದು ಸರ್ ಗಾಡಿ ಇದು? ರೇಂಜ್ ಕಿಲೋಮೀಟರ್ ರೇಂಜ್ ಏನ್ ಬರುತ್ತೆ? ಕಿಲೋಮೀಟರ್ ಆರಾಮಾಗಿ 450 to 500 ಬರುತ್ತೆ ಸರ್. 450 ರಿಂದ 500 ಕಿಲೋಮೀಟರ್ ರೇಂಜ್ ಈ ಗಾಡಿ ನಿಮ್ಗೆ ಮೈಲೇಜ್ ಬರೋ ಅಂತದ್ದು. ಯಾವ ಮಾಡಲು ಸರ್ ಇದು? 2026 ಸಿಂಗಲ್ ಓನರ್ ಸರ್. 2026 ಓಡಿದೆ ಸರ್. 2026 ಮಾಡಲು ಸಿಂಗಲ್ ಓನರ್. 26 ಅಂದ್ರೆ ಕೇವಲ 3 ತಿಂಗಳು ಹಳೆ ಗಾಡಿ. ಹೌದು, 3 ತಿಂಗಳ ಹಳೆ ಗಾಡಿ ಸರ್. 2000 ಮಾತ್ರ ಡ್ರಿವನ್ ಆಗಿದೆ. ಫೈನಲ್ ಏನಾಗ್ಬೋದು? 18 ಲಕ್ಷ ಫೈನಲ್ ಆಗ ಸರ್. 18 ಲಕ್ಷ. 18 ಲಕ್ಷ ಸರ್. ಓಕೆ ಸರ್. ಸರ್ ನೆಕ್ಸ್ಟ್ ಮಾರುತಿ ಅವ್ರದ್ದು ಬ್ರಿಜಾ ಇದೆ, ಹೇಳಿ ಸರ್. ಸರ್ 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ. 85,000 ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ನೀಟ್ ಮೇಂಟೈನ್ ಸರ್. ಶೋರೂಮ್ ಹಿಸ್ಟ್ರಿ ಇದೆ, ಇವಾಗ ಚೆಕ್ ಮಾಡ್ಕೋಬಹುದು. ಗಾಡಿ ನಿಮ್ಗೆ ಫೈನಲ್ ಟು ಫೈನಲ್ ಇದು 8 ಲಕ್ಷ ಮಾಡ್ಕೊಡ್ತೀನಿ ಸರ್. ಮಾಡ್ಲು ಸರ್ 2019 ಮಾಡಲು ಸರ್. 19 ಮಾಡ್ಲು, ರೀಸೆಂಟ್ ಮಾಡ್ಲು. ಯಾರು ಬ್ರಿಜಾ ನೋಡ್ತಾರೆ ನೋಡಿ, ಇದೊಂದು ಬೆಸ್ಟ್ ಆಪ್ಷನ್. ಮಾಡಲ್ ಇದೆ, 19 ಆಗಿರುತ್ತೆ. ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. ಲೋನ್ಗೆ ಹೋಗ್ತೀರಾ 100% ಲೋನ್ ಆಗಿರುತ್ತೆ. ಹೈಲಿ ಡಿಮ್ಯಾಂಡೆಡ್ ಕಲರ್ ಅಂತಾನೆ ಹೇಳ್ಬೋದು. ಇಂಟ್ರೆಸ್ಟ್ ಇದ್ದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ವಿಸಿಟ್ ಮಾಡಿ ವೆಹಿಕಲ್ ಕೂಡ ಚೆಕ್ಔಟ್ ಮಾಡಬಹುದು. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ರಿಪೋರ್ಟ್ ಕೂಡ ಕೊಡ್ತೀವಿ. ಇನ್ಸ್ಪೆಕ್ಷನ್ ಆಗಿದೆ, ನೀವು ಎಲ್ಲಿ ಬೇಕಾದ್ರೂ ಹೋಗಿ ಚೆಕ್ ಮಾಡಿಸ್ಕೋಬಹುದು ಸರ್. ನೆಕ್ಸ್ಟ್ ಲೋ ಬಜೆಟ್ ಅಲ್ಲಿ ಇನ್ನೊಂದು ವೆಹಿಕಲ್ ಇದೆ, ಆಲ್ಟೋ K10. ಡೀಟೇಲ್ಸ್ ಕೊಡಿ ಸರ್. ಸರ್ 2014 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಶೋರೂಮ್ ಹಿಸ್ಟ್ರಿ 45,000 ಓಡಿದೆ. LXI ಆಗಿರುತ್ತೆ. AC ಪವರ್ ಸ್ಟೇರಿಂಗ್ ಬರುತ್ತೆ. ಟೈರ್ 85% ಟೈರ್ ಇದೆ. ಬೇಕಾದ್ರೆ ಗಾಡಿ ಫುಲ್ ಲೋನ್ ಮಾಡ್ಕೊಡ್ತೀನಿ ಸರ್ ಈ ಗಾಡಿಗೆ. 2014 ಮಾಡಲು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. 2 ಲಕ್ಷ ರೂಪಾಯಿ ಫೈನಲ್ ಕೊಡ್ತೀನಿ ಸರ್. 2 ಲಕ್ಷಕ್ಕೆ 2 ಲಕ್ಷ ಕೊಡ್ತೀನಿ ಸರ್. 2 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಬನ್ನಿ ಸರ್. 100% 2 ಲಕ್ಷ ಲೋನ್ ಸರ್. 0 ಡೌನ್ ಪೇಮೆಂಟ್. ಓಕೆ ಸರ್. ತುಂಬಾ ಜನ ಒಂದು i10 ಗಳನ್ನ ಹುಡುಕ್ತಾ ಇರ್ತಾರೆ ಅಂತ ಅವ್ರಿಗೆ SS ಕಾರ್ಸ್ ಅಲ್ಲಿ ಸುಮಾರು 5 ವೆಹಿಕಲ್ಸ್ i10 ಗಳು ಇರೋ ಆಟೋಮೆಟಿಕ್ ಇಂದ ಮ್ಯಾನುವಲ್ ಇರೋದು. ಲೋ ಬಜೆಟ್ ಇಂದ ಹೈ ಬಜೆಟ್ ವೆಹಿಕಲ್ಸ್ ಇದೆ ಸರ್. ತುಂಬಾ ಒಳ್ಳೆ ಬ್ಲಾಕ್ ಬೇಕಾ, ಗ್ರೇ ಬೇಕಾ, ಮೆರೂನ್ ಬೇಕಾ, ಗೋಲ್ಡ್ ಬೇಕಾ, ವೈಟ್ ಬೇಕಾ, 5 ಕಲರ್ ಇದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಫುಲ್ ಆಫರ್ ಪ್ರೈಸ್ ಕೊಡ್ತೀವಿ ಬನ್ನಿ. ಈಗ ಹೊಸ ಓಪನ್ ಮಾಡಿರೋದು ಗಾಡಿ ತುಂಬಾ ಚೆನ್ನಾಗಿದೆ. ಬನ್ನಿ, ತುಂಬಾ ಮಾರ್ಕೆಟ್ ಇಂದ ಕಮ್ಮಿ ಪ್ರೈಸ್ ಕೊಡ್ತೀವಿ ಸರ್. 2012 ಮಾಡಲ್ ಆಗಿರುತ್ತೆ. ಸೆಕೆಂಡ್ ಓನರ್ ಆಗಿರುತ್ತೆ. ಇದು 60,000 ಓಡಿರುತ್ತೆ. ಇದು 2,80,000 ಮಾಡ್ಕೊಡ್ತೀವಿ ಸರ್. 280 ಸರ್. ಓಕೆ ಸರ್. ನೆಕ್ಸ್ಟ್ ಗ್ರೇ ಕಲರ್ ಸರ್. ಗ್ರೇ ಕಲರ್ 2011 ಮಾಡಲು ಥರ್ಡ್ ಓನರ್. ಈ ಗಾಡಿ ಬಂದು ನಿಮ್ಗೆ 2 lakhs ಮಾಡ್ಕೊಡ್ತೀನಿ ಸರ್. 2 ಲಕ್ಷ ಫೈನಲ್ ಆಗುತ್ತೆ. 2 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತಾ? ಒಂದು ಟ್ರಾನ್ಸ್ಫರ್ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಮಾಡೋಣ ಸರ್. ಓಕೆ ಸರ್. ನೆಕ್ಸ್ಟ್ ಬರ್ಗಂಡಿ ಕಲರ್ ಸರ್. ಈ ಬರ್ಗಂಡಿ ಕಲರ್ ಬಂದು 2015 ಮಾಡಲು ಸಿಂಗಲ್ ಓನರ್. 77,000 ಓಡಿದೆ. ನಿಮ್ಗೆ ಇದು 3 ಲಕ್ಷ ಮಾಡ್ಕೊಡ್ತೀನಿ ಸರ್. 3 ಲಕ್ಷಕ್ಕೆ 3 ಲಕ್ಷ ಮಾಡ್ಕೊಡ್ತೀನಿ ಸರ್. ವಿತ್ ಟ್ರಾನ್ಸ್ಫರ್ ಮಾಡ್ಕೊಳೋಣ ಸರ್. ಓಕೆ ಸರ್. ನೆಕ್ಸ್ಟ್ ಗೋಲ್ಡ್ ಕಲರ್ ಸರ್. ಗೋಲ್ಡ್ ಕಲರ್ 2010 ಮಾಡಲು ಫ್ರೆಶ್ ಎಫ್ಸಿ ಆಗಿರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಈ ಗಾಡಿ ಬಂದು ಆಫರ್ ಪ್ರೈಸ್ ಅಂದ್ರೆ ಏನಂದ್ರೆ ಈ ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಡ್ತೀನಿ. ಕಸ್ಟಮರ್ಗೆ 2 ತಿಂಗಳು ಆರಾಮಾಗಿ ಸುತ್ತಾಡ್ಲಿ. ಗಾಡಿ ಬಂದು 2 ಲಕ್ಷಕ್ಕೆ ವಿತ್ ಟ್ರಾನ್ಸ್ಫರ್ ವಿತ್ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡ್ಕೊಡ್ತಾರೆ ಈ ಗಾಡಿಗೆ. ಏನ್ ಪ್ರೈಸ್ ಸರ್? 2 lakhs ಸರ್. 2 ಲಕ್ಷಕ್ಕೆ. 2 ಲಕ್ಷಕ್ಕೆ. ಓಕೆ ಸರ್. ನೆಕ್ಸ್ಟ್ ವೈಟ್ ಕಲರ್. ಈ ವೈಟ್ ಕಲರ್ ಬಂದು ಇದು 2010 ಮಾಡಲು. ಇದು ಫ್ರೆಶ್ ಎಫ್ಸಿ ಆಗಿರುತ್ತೆ. ಓನರ್ ಥರ್ಡ್ ಆಗಿರುತ್ತೆ. ನಿಮ್ಗೆ 165 ಗೆ ಮಾಡ್ಕೊಡ್ತೀವಿ ಸರ್ ಈ ಗಾಡಿನ. 165 ವಿತ್ ಟ್ರಾನ್ಸ್ಫರ್ ಸರ್. ವಿತ್ ಟ್ರಾನ್ಸ್ಫರ್. ಓಕೆ ಸರ್. ನೆಕ್ಸ್ಟ್ ಇನ್ನೊಂದು ಫೋರ್ಡ್ ಇಕೋಸ್ಪೋರ್ಟ್ ಇದೆ, ಅದು ಡೀಟೇಲ್ಸ್ ಸರ್. ಸರ್ 2020 ಮಾಡಲು ಸೆಕೆಂಡ್ ಓನರ್. 60,000 ಓಡುತ್ತೆ. ಪೆಟ್ರೋಲ್ ವೆಹಿಕಲ್. ಗಾಡಿ ವಿತ್ ಸನ್ರೂಫ್ ಬರುತ್ತೆ. ಇದು ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು 7 lakhs ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು 7 ಲಕ್ಷಕ್ಕೆ ಫೈನಲ್ ಆಗುತ್ತಾ? 7 ಲಕ್ಷ ಫೈನಲ್ ಆಗುತ್ತೆ ಸರ್. ಇದೇ ಟಾಪ್ ಎಂಡ್ ವೇರಿಯಂಟ್ ಅಲ್ವಾ ಇದು ಇಕೋಸ್ಪೋರ್ಟ್ ಅಲ್ಲಿ? ಹೌದು ಸರ್. ಇದು ಟಾಪ್ ಎಂಡ್ ವೇರಿಯಂಟ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್. ಇದು 2014 ಇದು? 2014 ಮಾಡಲು ಸರ್. ಇದು 20 ಮಾಡಲು ಸರ್. 2020 ಮಾಡಲು. 20 ಮಾಡಲು. ಸೊ ರೀಸೆಂಟ್ ಮಾಡಲ್ ಯಾರು ಒಂದು ಇಕೋಸ್ಪೋರ್ಟ್ ನೋಡ್ತಾ ಇದ್ರೆ ಇದೊಂದು ಬೆಸ್ಟ್ ಆಪ್ಷನ್ ನೋಡಿ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುವಂತದ್ದು, ಹಾಗೆ ಸಿಂಗಲ್ ಸೆಕೆಂಡ್ ಓನರ್ಶಿಪ್ ಅಲ್ಲಿ ರನ್ನಿಂಗ್ ಅಲ್ಲಿ ಇರುವಂತಹ ವೆಹಿಕಲ್ ಇದಾಗಿರುತ್ತೆ. ಜಸ್ಟ್ 60,000 ಮಾತ್ರ ಡ್ರಿವನ್ ಆಗಿರುವಂತದ್ದು. ಸನ್ರೂಫ್ ಕೂಡ ಬರುತ್ತೆ, ಹಾಗೆ ಒಳ್ಳೆ ಸೇಫ್ಟಿ ಫೀಚರ್ಸ್ ಇರುವಂತಹ ವೆಹಿಕಲ್. ಕೋಟಿಂಗ್ ಏನಿದೆ ಸರ್? 7 ಲಕ್ಷ ಫೈನಲ್ ಆಗುತ್ತೆ ಸರ್. 7 ಲಕ್ಷ. 7 ಲಕ್ಷ ಫೈನಲ್ ಸರ್. ನೆಗೋಷಿಯಬಲ್ ಇರುತ್ತಾ ಸ್ವಲ್ಪ? ಬನ್ನಿ ಸಣ್ಣ ಪುಟ್ಟ ಮಾಡ್ಕೊಡೋಣ ಸರ್. ಲೋನ್ 100% ಆಗುತ್ತೆ. 85% 90% ಲೋನ್ ಆಗುತ್ತೆ ಸರ್.
ಓಕೆ ಸರ್, ನೆಕ್ಸ್ಟ್ ಇನ್ನೊಂದು ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಶೋಕಿ ಮಾಡೋರ್ಗಂತೂ ಇದು ಮಾಡ್ಸಿಲ್ ಗಾಡಿ. ಸೊ ಹುಡುಗರೇ ಒಳ್ಳೆ ಗಾಡಿ, ಚೆರಿ ರೇಟ್, ಸಿಂಗಲ್ ಓನರ್ ವೆಹಿಕಲ್, 46,000 ಜಿನಿನ್ ಓಡಿದೆ. ಶೋರೂಮ್ ಕೂಡ ಸರ್ವಿಸ್ ಆ ಗಾಡಿ ನಿಂತಿರೋದು. ಇದು 2019 ಮಾಡಲು. ನಿಮ್ಗೆ ಬೇಕಾದ್ರೆ 100% ಲೋನ್ ಮಾಡಿಸ್ಕೊಡ್ತೀನಿ. ಯಾರು ಬೇಕಾದ್ರೆ ಇಂಟ್ರೆಸ್ಟ್ ಇರೋರು ಬನ್ನಿ, SS ಕಾರ್ ವಿಸಿಟ್ ಮಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಈ ಚಾಲೆಂಜಿಂಗ್ ಪ್ರೈಸ್ ಅಂದ್ರೆ ನಿಮ್ಗೆ 5,50,000 ಕೊಡ್ತೀನಿ ಸರ್. 5.5 ಲಕ್ಷ ಫೈನಲ್ ಕೊಡ್ತೀನಿ ಸರ್. 5.5 ಲಕ್ಷಕ್ಕೆ 5 ಲಕ್ಷ ಫೈನಲ್ ಸರ್. 100% ಲೋನ್ ಆಗುತ್ತೆ. 100% ಲೋನ್ ಆಗುತ್ತೆ ಸರ್. ಓಕೆ, ನೆಕ್ಸ್ಟ್ ಟಾಟಾ ನೆಕ್ಸಾನ್ ಇದೆ, ಡೀಟೇಲ್ಸ್ ಕೊಡಿ ಸರ್. ಸರ್ ಟಾಟಾ ನೆಕ್ಸಾನ್ ಒಂದು 2018 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, 60,000 ಓಡಿದೆ. ಗಾಡಿ ಶೋರೂಮ್ ಮೇಂಟೆನೆನ್ಸ್ ಆಗಿರುತ್ತೆ ಸರ್. ಇದು 6,90,000 ಶಿಫ್ಟ್ ರೇಟ್ ಹೇಳ್ತಾ ಇದೆ ಸರ್. ಈ ಗಾಡಿಗೆ ನೆಕ್ಸಾನ್ಗೆ 6,90,000 ಹೇಳ್ತಾ ಇದೆ ಸರ್. ಮುಂದೆ ಬರಲಿ ಸರ್, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. ನೆಗೋಷಿಯಬಲ್ ಆಗುತ್ತೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ತುಂಬಾ ಆಗಲ್ಲ. ಲೋನು ಲೋನ್ ನಿಮ್ಮ 5 ಲಕ್ಷ ಲೋನ್ ಆಗುತ್ತೆ ಸರ್. 1 ಲಕ್ಷ ಲೋನ್ ಪೇಮೆಂಟ್ ಜಸ್ಟ್ ಒಂದು 1.5 ಲಕ್ಷ, 1 ಲಕ್ಷ 2 ಲಕ್ಷ ತರಲಿ ಸರ್, ಸಾಕು. ಓಕೆ ಸರ್, ನೆಕ್ಸ್ಟ್ ಇನ್ನೊಂದಿದೆ ಜಾಜ್ ಬಂದು 2016 ಮಾಡಲು, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್ ಆಗಿರುತ್ತೆ. 1,24,000 KMS ಶೋರೂಮ್ ಹಿಸ್ಟ್ರಿ ಇರುತ್ತೆ. ಇದು ಗಾಡಿ ತುಂಬಾ ಚೆನ್ನಾಗಿದೆ ಸರ್. 465 ಸರ್. ಇದು 4,65,000. 4,65,000 ಸರ್. 2016 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ ಸರ್. ಫುಲ್ ಶೋರೂಮ್ ಹಿಸ್ಟ್ರಿ ಇದೆ. ತುಂಬಾ ಚೆನ್ನಾಗಿದೆ. ಡೀಸೆಲ್ ಗಾಡಿ ಸರ್. ಇದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಇದು ಡೈರೆಕ್ಟ್ ಓನರ್ ವೆಹಿಕಲ್ ಆಗಿರೋದ್ರಿಂದ 4,65,000 ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಲೋನ್ ಹೋಗ್ತೀರಾ 100% ಲೋನ್ ಮಾಡಿಸ್ಕೊಡ್ತೀವಿ. ಇಂಟ್ರೆಸ್ಟ್ ಇದ್ದವರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾವ ನಂಬರ್ಗೆ ಕಾಲ್ ಮಾಡಿ, ಲೊಕೇಶನ್ ವಿಸಿಟ್ ಮಾಡಿ, ವೆಹಿಕಲ್ ಚೆಕ್ಔಟ್ ಮಾಡಿ. 100% ತೊಗೊಳ್ತೀರಾ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪೋರ್ಟ್ಸ್ ಕೂಡ ಕೊಡ್ತೀವಿ. ಇನ್ಸ್ಪೆಕ್ಷನ್ ಕೂಡ ಆಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಯಾವುದೇ ರೀತಿ ರಿಪ್ಲೇಸ್ಮೆಂಟ್ ಇಲ್ಲ, ರೀಪೇಂಟ್ ಆಗಿಲ್ಲ, ಏನು ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ನೆಕ್ಸ್ಟ್ ಎರಡೆರಡು ಶಿಫ್ಟ್ ಇದೆ, ಡೀಟೇಲ್ಸ್ ಕೊಡಿ ಸರ್. ಸರ್ ಇದು ಬಂದು ಡೀಸೆಲ್ ಗಾಡಿ, 2008 ಮಾಡಲು, ಫ್ರೆಶ್ FC ಆಗಿರುತ್ತೆ. ಗಾಡಿ ಬಂದು 90,000 ಓಡಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿ ಆಕ್ಸಿಡೆಂಟ್ ಫ್ರೀ ಇರುತ್ತೆ. ಗಾಡಿ ಜಿನಿ ಸರ್. ಇದು 2.25 ಲಕ್ಷ ಹೇಳ್ತಾ ಇದೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. 2.25 ಲಕ್ಷ ಸರ್. 2.25 ಲಕ್ಷ ಸರ್. ಸೊ ಯಾರಾದ್ರೂ ಒಂದು ಲೋ ಬಜೆಟ್ ಅಲ್ಲಿ ಶಿಫ್ಟ್ ನೋಡ್ತಾರೆ, ಅದು ಡೀಸೆಲ್ ವೇರಿಯಂಟ್ ನೋಡಿ, ಇದೊಂದು ಬೆಸ್ಟ್ ಆಪ್ಷನ್. 2008 ಮಾಡಲ್ ಆಗಿರುತ್ತೆ. 3rd ಓನರ್ಶಿಪ್ ಅಲ್ಲಿ ರನ್ನಿಂಗ್ ಅಲ್ಲಿ ಇರುವಂತಹ ವೆಹಿಕಲ್, ಯಾವುದೇ ರೀತಿ ರಿಪ್ಲೇಸ್ಮೆಂಟ್ ಆಗಿಲ್ಲ, ಪೈಂಟ್ ಆಗಿಲ್ಲ, ಒರಿಜಿನಲ್ ಸ್ಟಾಕ್ ಅಲ್ಲಿ ಇರುವಂತಹ ವೆಹಿಕಲ್ ಇದಾಗಿರುತ್ತೆ. ಸೊ ಅದಕ್ಕೆ ನೋಡ್ತಾ ಇರ್ಬೋದು, ನಿಮ್ಗೆ ಒಂದು ಇಲ್ಲಿ ಸ್ಕ್ರಾಚಸ್ ಗಳು ಹಾಗೆ ಇದೆ, ಅದನ್ನ ಪೈಂಟ್ ಕೂಡ ಮಾಡಿಲ್ಲ, ಒರಿಜಿನಲ್ ಕಂಡೀಷನ್ ಅಲ್ಲಿ ಇರುತ್ತೆ. ಹಾಗೆ ಬನ್ನಿ ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತೀನಿ. ಆಫ್ಟರ್ ದ ಮಾರ್ಕೆಟ್ ಈ ಗಾಡಿಗೆ ಒಳ್ಳೆ ಒಂದು ನಾಪ ಲೆದರ್ ಅಪಲ್ಸರಿನ ಇನ್ಸ್ಟಾಲ್ ಮಾಡಿಸಿರುವಂತದ್ದು. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಮತ್ತೆ ಆಫ್ಟರ್ ದ ಮಾರ್ಕೆಟ್ ಸಿಸ್ಟಮ್ ಕೂಡ ಬರುತ್ತೆ. ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಎಲ್ಲ ಬರುವಂತ ಒಂದು ವೆಹಿಕಲ್, ಡೀಸೆಲ್ ವೆಹಿಕಲ್ ಇದ್ದಾಗಿರುತ್ತೆ. ಇನ್ನು ಮೈಲೇಜ್ ನೋಡೋದು ಆರಾಮಾಗಿ ಒಂದು 20-25 ಎಕ್ಸ್ಪೆಕ್ಟ್ ಮಾಡಬಹುದು. 2,10,000 ಸರ್. 2,25,000 ಸರ್. 2,25,000 ಕೋಟಿಂಗ್ ಇದೆ. ಬನ್ನಿ ಎದುರುಗಡೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 4 80-90% ಟೈರ್ ಇರುವಂತದ್ದು ಸರ್. ವೈಟ್ ಬಡನ್ ಅವ್ರಿಗೆ ಇನ್ನೊಂದು ಸಿಲ್ವರ್ ಇದೆ ಸರ್. 2010 ಮಾಡಲು, ಇದು ಡೀಸೆಲ್ ಗಾಡಿ ಸರ್. ಇದು 20-22 ಮೈಲೇಜ್ ಬರುತ್ತೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ನಿಮ್ಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ, ಪ್ಲಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಫ್ರೆಶ್ FC ಇದೆ. ಗಾಡಿ ಇದು 3,10,000 ಹೇಳ್ತಾ ಇದೆ ಸರ್. 3 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. 2010 ಇದು ಕೂಡ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಸಿಲ್ವರ್ ಕಲರು, ಆರಾಮಾಗಿ 20-25 ಮೈಲೇಜ್ ಬರುವಂತ ವೆಹಿಕಲ್. 4ಕ್ಕೆ 4 ಹೊಸ ಟೈರ್ ವಿತ್ತು ಕಂಪನಿ ಫಿಟ್. ಆಫ್ಟರ್ ದ ಮಾರ್ಕೆಟ್ ಈ ಗಾಡಿಗೆ ಕಂಪನಿದ ಮ್ಯಾಗ್ವಿಲ್ ನ ಇನ್ಸ್ಟಾಲ್ ಮಾಡಿಸಿರುವಂತದ್ದು. ಫ್ರೆಶ್ FC ಮತ್ತೆ ಇನ್ಶೂರೆನ್ಸ್ ಬರುತ್ತೆ. ಹಾಗೆ ಬನ್ನಿ ಇಂಟೀರಿಯರ್ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬ್ಲ್ಯಾಕ್ಗೆ ಒಳ್ಳೆ ಕಸ್ಟಮೈಸ್, ಗ್ರೇ ಕಲರ್ಗೆ ಕಸ್ಟಮೈಸ್ ಮಾಡಿಸಿ, ಒಂದು ಒಳ್ಳೆ ಬ್ಲ್ಯಾಕ್ ಕಲರ್ ಕಸ್ಟಮೈಸ್ ಮಾಡಿಸಿ ಲೆದರ್ ಅಪಲ್ಸರಿನ ಇನ್ಸ್ಟಾಲ್ ಮಾಡಿಸಿದ್ದಾರೆ. ಹಾಗೆ ಕಂಪನಿ ಫಿಟೆಡ್ ಮ್ಯಾಗ್ವಿಲ್ ಮತ್ತೆ ಸಿಸ್ಟಮ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಫೈನಲ್ ಎಷ್ಟಾಗ್ಬೋದು ಸರ್? 3 ಲಕ್ಷ ಮಾಡ್ಕೊಳ್ಳೋಣ ಸರ್. 3 ಲಕ್ಷಕ್ಕೆ ಲೋನ್ ಏನಾರು ಆಗುತ್ತಾ? ಲೋನ್ 11 ಮಾಡಲು ಲೋನ್ ಆಗಲ್ಲ ಸರ್. ಆಗಲ್ಲ. ಪ್ರೈವೇಟ್ ಲೋನ್ ಆಪ್ಷನ್, ಪ್ರೈವೇಟ್ ಲೋನ್ ಆಪ್ಷನ್ ಕಸ್ಟಮರ್ ಸಿವಿಲ್ ಮೇಲೆ ಡಿಪೆಂಡ್. ಬರ್ಲಿ ಏನೋ ಮಾಡ್ಕೊಳ್ಳೋಣ. ಓಕೆ ಸರ್, ಇವಾಗ ಲೋ ಬಜೆಟ್ ವೆಹಿಕಲ್ಸ್ ಒಂದು ಸರದೆ ಅಂತಾನೆ ಹೇಳ್ಬೋದು. ಡೀಟೇಲ್ಸ್ i20 ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ನೋಡಿ. ಇದು ಸೆಕೆಂಡ್ ಓನರ್ ವೆಹಿಕಲ್, 2011 ಮಾಡಲ್ ಆಗಿರುತ್ತೆ. ಬರೀ 40,000 ಓಡಿರೋ ವೆಹಿಕಲ್ ಇದು. ವ್ಯಾಗನರ್ ಬಂದು VX ಇದು. ಗಾಡಿ ನಿಮ್ಗೆ 40,000 ಶೋರೂಮ್ ಹಿಸ್ಟ್ರಿ ಇರುತ್ತೆ. 2,40,000 ಆಗುತ್ತೆ ಸರ್. ಇದು 2,40 ಸರ್ ವ್ಯಾಗನರ್. ಓಕೆ ಸರ್. ಸ್ಯಾಂಟ್ರೋ ಬಂದು 2008 ಮಾಡಲು, ಸಿಂಗಲ್ ಓನರ್, 74,000 ಓಡಿದೆ ಸರ್. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಇದು 175 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಇದು 175. ಹೌದು ಸರ್. 4ಕ್ಕೆ 4 ಹೊಸ ಟೈರ್ ಬರುವಂತದ್ದು, ಮ್ಯಾನ್ಯುಯಲ್ ಬರುತ್ತೆ. ಜಿಂಗ್ ಎಕ್ಸೋ ಬರುವಂತದ್ದು, 74,000 ಡ್ರಿವನ್ ಆಗಿರುವಂತದ್ದು. ಸಿಂಗಲ್ ಓನರ್ ವೆಹಿಕಲ್ ಮಾರ್ಕೆಟ್ ಅಲ್ಲಿ ಸಿಗೋದೇ ಕಷ್ಟ ನೋಡಿ. ಇಲ್ಲೊಂದು ಬೆಸ್ಟ್ ಆಪ್ಷನ್. 2008 ಸಿಂಗಲ್ ಓನರ್, 1,75,000 ಕೋಟಿಂಗ್ ಹೇಳ್ತಾ ಇದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಇಂಟ್ರೆಸ್ಟ್ ಇದ್ದವ್ರು ಎದುರುಗಡೆ ಬನ್ನಿ, ವೆಹಿಕಲ್ ನ ಚೆಕ್ಔಟ್ ಮಾಡಿ. 4ಕ್ಕೆ 4 ಹೊಸ ಟೈರ್ ಇದೆ, ಮಿಸ್ ಮಾಡ್ಕೋಬೇಡಿ ಸರ್. ನೆಕ್ಸ್ಟ್ ಎರಡೆರಡು i20ಗಳಿದೆ. ಸರ್ ಇದು ಒಂದು 2010 ಮಾಡಲು. ಗಾಡಿ ತುಂಬಾ ಚೆನ್ನಾಗಿದೆ. 1 ಲಕ್ಷ ಓಡಿದೆ ಸರ್. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಇದು 2.5 ಲಕ್ಷ ಸ್ವಲ್ಪ ನೆಗೋಷಿಯಬಲ್ ಸರ್. ಇದು 2.5 ಲಕ್ಷ ನೆಗೋಷಿಯಬಲ್ ಇರುತ್ತಾ ಸರ್?
ಸರ್ ಆಫರ್ ಪ್ರೈಸ್ ಅಂದ್ರೆ ಫೈನಲ್ ಟು ಫೈನಲ್ 2 ಲಕ್ಷ ಫೈನಲ್ ಕೊಡ್ತೀನಿ ಸರ್. 2 ಲಕ್ಷ ನೆಗೋಷಿಯಬಲ್ ಇಲ್ಲ ಸರ್, 2 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. ಏನ್ ಮಾಡ್ಲು ಸರ್ ಇದು? ಸರ್ 2010 ಮಾಡಲು ಸರ್. 2010. ಹೌದು. ಸೊ ಬಾಡಿ ಲೈನ್ ನೋಡಿದ್ರೆ ಎಷ್ಟು ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಹಾಗೆ ಇಂಟೀರಿಯರ್ ಕೂಡ ಅಬ್ಸರ್ವ್ ಮಾಡಿ, ನಿಮ್ಗೆ ಆಫ್ಟರ್ ದ ಮಾರ್ಕೆಟ್ ಒಳ್ಳೆ ಕಸ್ಟಮೈಸ್ ಮಾಡಿಸಿ ಲೆದರ್ ಅಪಲ್ಸರಿನ ಇನ್ಸ್ಟಾಲ್ ಮಾಡಿಸಿರುವಂತದ್ದು. ಹಾಗೆ ಆಂಡ್ರಾಯ್ಡ್ ಸಿಸ್ಟಮ್ ಕಂಪ್ಲೀಟ್ ಬರುವಂತದ್ದು ಟಾಪ್ ಎಂಡ್ ವೆಹಿಕಲ್ ಇದ್ದಾಗಿರುತ್ತೆ. 2010 ಮಾಡಲ್ ಆಗಿರುತ್ತೆ. 1,25,000 ಮಾತ್ರ ಡ್ರಿವನ್ ಆಗಿರುವಂತದ್ದು. ಯಾರು ಬೆಸ್ಟ್ ಕಸ್ಟಮರ್ ಬರ್ತಾರಲ್ಲ, ಆಫ್ಟರ್ ದ ಮಾರ್ಕೆಟ್ ಒಳ್ಳೆ ಮ್ಯಾಗ್ವಿಲ್ ಇದೆ, 60 to 70% ಟೈರ್ ಇರುವಂತ ಒಂದು ವೆಹಿಕಲ್ ಇದ್ದಾಗಿರುತ್ತೆ. ಬೆಸ್ಟ್ ಕಸ್ಟಮರ್ಗೆ ಈ ವೆಹಿಕಲ್ ತುಂಬಾ ಒಂದು ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 2 ಲಕ್ಷಕ್ಕೆ ಈ ವೆಹಿಕಲ್ ಫೈನಲ್ ಆಗುತ್ತೆ. ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಸರ್ ಇನ್ನೊಂದು ಸರ್ ಇದು ಬಂದು ಮೆರೂನ್ ಕಲರ್ 2009 ಮಾಡಲು ಸರ್. ಇದು ಗಾಡಿ ತುಂಬಾ ಚೆನ್ನಾಗಿದೆ, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಇದು 2010 ಮಾಡಲು 2,20,000 ಹೇಳ್ತೀವಿ. ಒಂದು 2,10,000 ಮಾಡ್ಕೊಡೋಣ ಸರ್. 2,10,000 ರೂಪಾಯಿ ಫೈನಲ್ ಆಗೋದಾ ಸರ್? ಹೌದು ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ಇದೆ, 90% ಟೈರ್ಸ್ ಇದೆ. ಸೊ ಬಾಡಿ ಲೈನ್ ನೋಡೋದ್ರಲ್ಲ, ಇದು ಕೂಡ ಮೆರೂನ್ ಕಲರ್ ವೆಹಿಕಲ್ ಇದಾಗಿರುತ್ತೆ. ಒಳ್ಳೆ ಫ್ಯಾನ್ಸಿ ನಂಬರ್ ಅಂತಾನೆ ಹೇಳ್ಬೋದು, 9010. ಕಂಪನಿ ಫಿಟ್ಟೆಡ್ ನಿಮ್ಗೆ ಸಿಸ್ಟಮ್, ಮ್ಯಾಗ್ವಿಲ್ಸ್, ಟೈರ್ಸ್ ಎಲ್ಲ ಹಾಗೆ ಬರುತ್ತೆ. ಹಾಗೆ ಫ್ಯಾಬ್ರಿಕ್ ಸೀಟ್ ಕವರ್ ಕೂಡ ಬರುವಂತದ್ದು. ಒಂದೇ ಒಂದು ಪೀಸ್ ಕೂಡ ರಿಪ್ಲೇಸ್ ಆಗಿಲ್ಲ ಈ ವೆಹಿಕಲ್ ಅಲ್ಲಿ. ಏನಿದೆ ಸ್ಟಾಕ್ ಕಂಡೀಷನ್ ಹಾಗೆ ಇದೆ. 4ಕ್ಕೆ 4 ಹೊಸ ಟೈರ್ ಕೂಡ ಇದೆ. ಸರ್ ಏನ್ ಪ್ರೈಸ್ ಕೋಟಿಂಗ್ ಇದೆ? 2 ಲಕ್ಷ ಫೈನಲ್ ಮಾಡ್ತೀವಿ. ಈ ಗಾಡಿನೂ ಅಷ್ಟೇ 2 ಲಕ್ಷ ಫೈನಲ್ ಆಗುತ್ತೆ. ನೀವು ಎರಡು ಡೀಸೆಲ್ ಅಲ್ವಾ? ಒಂದು ಪೆಟ್ರೋಲ್ ಡೀಸೆಲ್. ಇದು ಡೀಸೆಲ್, ಇದು ಪೆಟ್ರೋಲು. ಇದು ಕೂಡ 2 ಲಕ್ಷ, ಇದು ಕೂಡ 2 ಲಕ್ಷ. ನೀವು ಲೊಕೇಶನ್ ವಿಸಿಟ್ ಮಾಡಿದ್ರೆ ಅಂದ್ರೆ i20 ಎರಡೆರಡು ಆಪ್ಷನ್ ಇದೆ. ಪೆಟ್ರೋಲ್ ಒಂದಿದೆ, ಡೀಸೆಲ್ ಒಂದಿದೆ. ಯಾವ್ದು ಬೇಕಾದ್ರೂ ತಗೋಬಹುದು. 2 ಲಕ್ಷ ಇದೇ ಲಿಮಿಟೆಡ್ ಟೈಮ್ ಆಫರ್, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಸರ್ ನೆಕ್ಸ್ಟ್ ಇನ್ನೊಂದು ಕಲ್ಲಿಯವ್ರಿಗೆ ಇನ್ನೊಂದು ನ್ಯಾನೋ ಕೂಡ ಇದೆ. ಕಲ್ಲಿಯವ್ರಿಗೆ ಇದೊಂದು ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಟಾಟಾದವ್ರದ್ದು ನ್ಯಾನೋ. ಲೋ ಮೇಂಟೆನೆನ್ಸ್, ಲೋ ಲೇಡೀಸ್ಗೆ ಇಲ್ಲ ಅಂದ್ರೆ ವಯಸ್ಸಾದವ್ರಿಗೆ ಗಾಡಿ ತುಂಬಾ ಚೆನ್ನಾಗಿದೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಗಾಡಿ 2016 ಮಾಡಲು 25,000 ಓಡಿದೆ ಸರ್. ಗಾಡಿ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, 25,000 ಶೋರೂಮ್ ಹಿಸ್ಟ್ರಿ ಇದೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ 2,25,000 ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ಸೊ ನೋಡ್ತಾ ಇದ್ದೀರಲ್ಲ, ನ್ಯಾನೋ ಪರ್ಪಲ್ ಕಲರ್ ಬರುವಂತ ವೆಹಿಕಲ್ ಇದ್ದಾಗಿರುತ್ತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದು. ಕ್ಲೀನ್ ಅಂಡ್ ವೆಲ್ ಮೇಂಟೈನ್ಡ್ ನ್ಯಾನೋ ಬೆಸ್ಟ್ XT-A ಬರುವಂತದ್ದು. ನಿಮ್ಗೆ ಇದರಲ್ಲಿ ಪವರ್ ವಿಂಡೋಸ್ ಕೂಡ ಬರುತ್ತೆ. ಹಾಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಕೇವಲ 25,000 ಮಾತ್ರ ಡ್ರಿವನ್ ಆಗಿರುವಂತದ್ದು. ಲೇಡಿ ಡ್ರಿವನ್ ವೆಹಿಕಲ್. 2,25,000 ಸರ್. 2,20,000 ನೆಗೋಷಿಯಬಲ್ ಸರ್. ನೆಗೋಷಿಯಬಲ್ ಇರುತ್ತೆ. ಮಾಡ್ಕೊಳ್ಳೋಣ. ಓಕೆ. ಹ್ಯುಂಡೈ ಅವ್ರದ್ದು ಇನ್ನೊಂದು ಅಲ್ಕಾಜರ್ ಇದೆ, ಡೀಟೇಲ್ಸ್ ಕೊಡಿ ಸರ್. ಸರ್ 2025 ಮಾಡಲು ಬರೀ 6 ತಿಂಗಳು ಹಳೆ ಗಾಡಿ ಸರ್. ಬರೀ 12,000 ಓಡಿದೆ. ಇದು ಡೀಸೆಲ್ ವರ್ಷನ್ ಆಗಿರುತ್ತೆ. ಶೋರೂಮ್ ಹಿಸ್ಟ್ರಿ ಇದೆ. ನಿಮಗೆ ಫುಲ್ ಟಾಪ್ ಎಂಡ್ ಆಗಿರುತ್ತೆ. 360 ಕ್ಯಾಮ್ರಾ ಬರುತ್ತೆ. ಇಂಟೀರಿಯರ್ ಎಲ್ಲ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಶೋರೂಮ್ ನಿಮ್ ಪ್ರೈಸ್ ಬಂದು 27 lakhs ಇದೆ. ನಾವು 21 lakhs ಫೈನಲ್ ಮಾಡ್ಕೊಡ್ತೀವಿ ಸರ್. 21 ಲಕ್ಷಕ್ಕೆ ಫೈನಲ್ ಆಗುತ್ತೆ. ನೋಡಿ, ಅಲ್ಕಾಜರ್ ಸಿಗ್ನೇಚರ್ ಬರುತ್ತೆ. ಫ್ಯಾನ್ಸಿ ನಂಬರು 6399. RTOದಲ್ಲಿ ಆ ನಂಬರ್ ಮಾಡಿಸ್ತೀರಾ ಅಂದ್ರೆ ನಿಮ್ಗೆ 80 to 1 lakh ವರೆಗೂ ಚಾರ್ಜ್ ಮಾಡುವಂತ ಚಾನ್ಸಸ್ ಇದೆ. ಬನ್ನಿ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ಇಂಟೀರಿಯರ್ ಕಂಪನಿ ಫಿಟ್ಟೆಡ್ ನಿಮ್ಗೆ ಒಳ್ಳೆ ಲೆದರ್ ಅಪಲ್ಸರಿ ಬರುವಂತದ್ದು. ಹಾಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಅಬ್ಸರ್ವ್ ಮಾಡಿ ಎಷ್ಟು ಕ್ಲೀನ್ ಅಂಡ್ ಒಳ್ಳೆ ಪ್ರೀಮಿಯಂ ಫೀಲ್ ಕೊಡುವಂತ ವೆಹಿಕಲ್ ಇದ್ದಾಗಿರುತ್ತೆ. ಕಂಪ್ಲೀಟ್ ಫೀಚರ್ಸ್ ಇರುವಂತ ವೆಹಿಕಲ್. ಮತ್ತೆ ಡ್ರೈವಿಂಗ್ ಮೋಡ್ಸ್ ಎಲ್ಲ ಬರುವಂತ ಫೀಚರ್ಸ್ ಇದ್ದಾಗಿರುತ್ತೆ. 360 ಡಿಗ್ರಿ ಕ್ಯಾಮ್ರಾಸ್, ಎಲ್ಲ ಒಂದು ಫೀಚರ್ಸ್ ಇರುವಂತ ವೆಹಿಕಲ್ ಇದ್ದಾಗಿರುತ್ತೆ. ಜಸ್ಟ್ 6 months ಓಲ್ಡ್ ವೆಹಿಕಲ್ ಅಷ್ಟೇ. ಶೋರೂಮ್ 28 ಲಕ್ಷ ಇದೆ. ಅದೇ ವೆಹಿಕಲ್ 6 ತಿಂಗಳು ಹಳೆ ವೆಹಿಕಲ್ ನೀವೇನಾದ್ರು ಪರ್ಚೇಸ್ ಮಾಡ್ತೀರಾ ಅಂದ್ರೆ 21 ಲಕ್ಷಕ್ಕೆ ಈ ವೆಹಿಕಲ್ ಫೈನಲ್ ಆಗುತ್ತೆ. ಇಂಟ್ರೆಸ್ಟ್ ಇದ್ದವರು ಲೊಕೇಶನ್ ಮೇಲೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾವ ನಂಬರ್ಗೆ ಕಾಲ್ ಮಾಡಿ, ಲೊಕೇಶನ್ ವಿಸಿಟ್ ಮಾಡಿ. ಲೋನ್ಗೆ ಹೋಗ್ತೀರಾ ಅಂದ್ರೆ 100% ಕೂಡ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಸರ್ ನೆಕ್ಸ್ಟ್ ಇನ್ನೊಂದು XUV 500 ಇದೆ, ಡೀಟೇಲ್ಸ್ ಕೊಡಿ ಸರ್. ಸರ್ XUV 2017 ಮಾಡಲು ಸೆಕೆಂಡ್ ಓನರ್, 68,000 ಜೆನ್ಯೂನ್ ವೆಹಿಕಲ್ ಸರ್. ಇದು ಡೀಸೆಲ್ ವರ್ಷನ್ ಆಗಿರುತ್ತೆ. ನಿಮ್ಗೆ 8.5 ಲಕ್ಷ ಹೇಳ್ತೀವಿ ಸರ್. 840 ಮಾಡ್ಕೊಡೋಣ ಸರ್. 8,40,000. 8,40,000 ಸರ್. ಏನಿದು ಸರ್? W8 10 ಇದು? W6 ಸರ್. ಇದು ಮಾಡಲು ಸರ್ 2017 ಮಾಡಲು ಸರ್. ಸೆಕೆಂಡ್ ಓನರ್ ವೆಹಿಕಲ್. ಲೋನ್ ಆಗುತ್ತಾ? ಲೋನ್ 80% ಲೋನ್ ಆಗುತ್ತೆ ಸರ್. 80% ಲೋನ್ ಆಗುತ್ತೆ. 80% ಲೋನ್ ಆಗುತ್ತೆ ಸರ್. ಓಕೆ ಸರ್, ನೆಕ್ಸ್ಟ್ ಇನ್ನೊಂದು ಟಾಟಾ ಇದಿದೆ ಸರ್. ಕಾರ್ ಬಂದು 2023 ಮಾಡಲು ಸೆಕೆಂಡ್ ಓನರ್, 40,000 ಓಡಿದೆ. ಇದು 13 ಲಕ್ಷ ಫೈನಲ್ ಮಾಡ್ಕೊಳೋಣ ಸರ್. 13 ಲಕ್ಷ ಫೈನಲ್ ಆಗುತ್ತಾ? ಹೌದು, 13 ಲಕ್ಷ ಮಾಡ್ಕೊಳೋಣ ಸರ್. ಓಕೆ, ಲೋನ್ ಕೂಡ ಆಗುವಂತದ್ದು. 10 ಲಕ್ಷ ಲೋನ್ ಆಗ್ತದೆ. 3 ಲಕ್ಷದ ಬರಲಿ ಸರ್, ಸಾಕು. ಓಕೆ ಸರ್, Ertiga ಬಂದು 2012 ಮಾಡಲು ಸಿಂಗಲ್ ಓನರ್, 85,000 ಶೋರೂಮ್ ಹಿಸ್ಟ್ರಿ ಇದೆ ಸರ್. ಇದು ನಿಮ್ಗೆ 5,70,000 ಸರ್. ಇದು 5,75,000 ಸರ್. ಡೀಸೆಲ್ ವೆಹಿಕಲ್ ಸರ್. 2012 ಸಿಂಗಲ್ ಓನರ್, 85,000 ಮಾತ್ರ ಡ್ರಿವನ್ ಆಗಿರುವಂತದ್ದು. ಕೋಟಿಂಗ್ ಬಂದ್ಬಿಟ್ಟು 5,70,000 ಹೇಳ್ತಾ ಇದಾರೆ.
ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಇಂಟ್ರೆಸ್ಟ್ ಇದ್ದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ಕಾಲ್ ಮಾಡಿ.